ವಿಶಾಖಗೆ ಅನ್ವಿತಾಳ ಕಣ್ಣು ಕೋರೈಸುವ ಆಕರ್ಷಕ ಸೌಂದರ್ಯ, ರಾಜಸಿಕ ವ್ಯಕ್ತಿತ್ವವನ್ನು ಕಂಡಷ್ಟು ಹೊಟ್ಟೆಯಲ್ಲಿ ಅಸೂಯೆ ಹೆಚ್ಚಾಗಕ್ಕೆ ಶುರುವಾಯಿತು. 5 ವರ್ಷಗಳ ಹಿಂದೆ ಅನ್ವಿತಾ ಈ ಮನೆಯನ್ನು ತೊರೆದು ಹೋದಾಗ ತನ್ನ ಹಾದಿಯಲ್ಲಿದ್ದ ದೊಡ್ಡ ಮುಳ್ಳೆ ಹೊಂಟೋಯ್ತು ಅಂತ ಅವಳು ಬೀಗ್ತಾ ಇದ್ಲು. ಆದರೆ ಇಂದು ಮತ್ತೆ ಎದುರು ನಿಂತಿರುವ ಅನ್ವಿತಾಳ ಈ ಹೊಳೆಯುವ ಚರ್ಮ, ದೈವಿಕ ಕಳೆ, ಮುಖದಲ್ಲಿದ್ದ ಶಾಂತ ಪ್ರಬುದ್ಧತೆಯನ್ನು ಕಂಡು ವಿಶಾಖಗೆ ತಲೆ ತಿರುಗಿದಂತಾಯಿತು. ಲಕ್ಷ್ಮಿ ತನ್ನ ವಿಷಕಾರಿ ಕಣ್ಣುಗಳನ್ನು ಕಿರಿದಾಗಿಸಿ, ಅನ್ವಿತಾ, ನೀನು ಯಾವ ಕೆಟ್ಟ ಉದ್ದೇಶವನ್ನು ಮನಸ್ಸಲ್ಲಿಟ್ಕೊಂಡು ಮತ್ತೆ ಈ ಮನೆಗೆ ಹಿಂತಿರುಗಿ ಬಂದಿದೆಯೋ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ನಿನಗೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಮೂರ್ಖ ಪ್ಲ್ಯಾನ್ಗಳನ್ನು ಹಿಂದೆ ಮರೆತುಬಿಡು. ನಿನಗೂ ಈ ಕುಟುಂಬಕ್ಕೂ ಈ ಆಸ್ತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬೆದರಿಕೆಯನ್ನು ಹಾಕ್ತಾಳೆ. ಅನ್ವಿತಾ ಅತ್ಯಂತ ಸಮಾಧಾನದಿಂದ ಮುಗುಳ್ನಗುತ್ತಾ, ಯಾಕೆ ಸಂಬಂಧವಿಲ್ಲ ಲಕ್ಷ್ಮಿ ಮೇಡಮ್? ಈ ಉದ್ಯಮ, ಈ ಮನೆ ಸಂಪಾದನೆಯನ್ನು ಮೊದಲು ಶುರು ಮಾಡಿದ್ದು ನನ್ನ ತಂದೆ. ಅದಕ್ಕೆ ತಳಹದಿಯ ಹಣ ಹಾಕಿದ್ದು ನನ್ನ ಅಜ್ಜ ಅಜ್ಜಿ. ಆಗಿರುವಾಗ ಈ ಆಸ್ತಿ ಮೇಲೆ ಪ್ರಶ್ನೆ ಮಾಡುವ ಹಕ್ಕು, ಕೇಳುವ ಸಂಪೂರ್ಣ ಅಧಿಕಾರ ಖಂಡಿತ ನನಗಿದೆ. ನಿಜ ಹೇಳಬೇಕಂದ್ರೆ ಹೊರಗಿನಿಂದ ಬಂದ ನಿಮಗೆ ಆ ಹಕ್ಕೇ ಇಲ್ಲ ಎಂದು ಖಡಕ್ಕಾಗಿ ಮುಖಕ್ಕೆ ಹೊಡೆದ ಹಾಗೆ ಸಖತ್ತಾಗಿ ಉತ್ತರಿಸಿದ್ಲು. ವಿಶಾಖ ಕೋಪದಿಂದ ಮೈಮರೆತು ಮುಂದೆ ಬಂದು, ನಿನ್ನ ಜಾಗ ಎಲ್ಲಿದೆಯೋ ಅಲ್ಲೇ ಇದ್ದು ಮಾತಾಡನ್ವಿತಾ. 5 ವರ್ಷಗಳ ಹಿಂದೆ ನಿನ್ನನ್ನು ಹೇಗೆ ನಾಯಿಯಂತೆ ಮನೆಯಿಂದ ಹೊರಗೆಸೆದಿದ್ರೋ ಈಗಲೂ ಅದನ್ನು ಮಾಡಲು ನನಗೆ ಕ್ಷಣಕಾಲ ಸಾಕು ಎಂದು ಬೆದರಿಸಲು ಯತ್ನ ಮಾಡ್ತಾಳೆ. ಅನ್ವಿತಾ ಕಿಂಚಿತ್ತೂ ಕಂಗಾಲಾಗದೆ ವಿಶಾಖಳ ಕಣ್ಣುಗಳಲ್ಲಿ ಕಣ್ಣಿಟ್ಟು, ನಾನು ಈ ಮನೆಗೆ ಬಂದಿರುವುದು ಕೇವಲ ನನ್ನ ತಂದೆಗಾಗಿ ಮಾತ್ರ. ನಾನಿಲ್ಲಿಗೆ ಆಸ್ತಿ ಕೇಳಲು ಬಂದಿದ್ದೇನೆ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ಮೂರ್ಖತನ. ಆಸ್ತಿಯನ್ನು ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಎಂಬುದು ನನ್ನ ತಂದೆಗೆ ಚೆನ್ನಾಗಿ ಗೊತ್ತಿದೆ. ದೇಶದ್ರೋಹಿ, ಮನೆ ಮುರಿಯುವ ಕೆಲಸಗಳನ್ನು ಮಾಡುವ ನಿಮಗೆ ನಾನು ಖಂಡಿತ ಎದುರೋದಿಲ್ಲ ಎಂದು ಇಬ್ಬರಿಗೂ ಚಾಟಿಯನ್ನು ಬೀಸಿದ್ಲು. ಲಕ್ಷ್ಮಿ ಕೋಪದಿಂದ ಕುದಿಯುತ್ತಾ, ಅಂದರೆ ನೀನು ಈ ಇಡೀ ಆಸ್ತಿಯನ್ನು ಕಬಳಿಸುವ ಹುನ್ನಾರದಲ್ಲಿದ್ದೀಯಾ, ಹೌದು ತಾನೇ ಎಂದು ಕೂಗಾಡಿದ್ಲು. ಅನ್ವಿತಾ ಕಠಿಣ ಧ್ವನಿಯಲ್ಲಿ, ತನ್ನ ತಂದೆ ಇನ್ನೂ 100 ವರ್ಷ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಅವರು ಹೋದ ಮೇಲೆ ಆಸ್ತಿ ಯಾರಿಗೆ ಸಿಗ್ತದೆ ಎಂದು ಯೋಚಿಸಲು ನಿಮಗ್ಯಾಕೆ ಅಷ್ಟೊಂದು ಆತುರ? ಅದಕ್ಕೆ ಹೇಳಿದ್ದು, ನೀವಿಬ್ಬರಿಗೂ ನನ್ನ ತಂದೆಯ ಮೇಲೆಲ್ಲ, ಅವರ ಕೋಟ್ಯಾಂತರ ರೂಪಾಯಿ ಸಂಪತ್ತು, ಆಸ್ತಿ ಮೇಲೆ ಮಾತ್ರ ಕಣ್ಣಿದೆ ಅಂತ. ಡೈನಿಂಗ್ ಟೇಬಲ್ನ ಸುತ್ತಲೂ ಎಲ್ಲರೂ ಊಟಕ್ಕೆ ಕುಳಿತಿದ್ರು. ಪ್ರಕಾಶ್ ಅತ್ಯಂತ ಕುತೂಹಲದಿಂದ, ಮಗಳೇ ಅನ್ವಿತಾ, ನೀನು ಇಷ್ಟು ವರ್ಷ ವಿದೇಶದಲ್ಲಿದ್ದು ಏನು ಓದಿದೆ? ಈಗ ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಾ ಇದೆಯಾ? ಹೇಗಿದೆ ಅಂತ ಪ್ರೀತಿಯಿಂದ ಕೇಳಿದ್ರು. ಅನ್ವಿತಾ ನಗುತ್ತಾ, ನಾನು ವಿದೇಶದಲ್ಲಿದ್ದಾಗ ಜ್ಯುವೆಲ್ರಿ ಡಿಸೈನಿಂಗನ್ನು ಕಲಿತೆ. ಈಗ ಪ್ರಸಿದ್ಧ ಜನರೇಷನ್ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಸೀನಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ವಾವ್, ಜನರೇಷನ್ ಅಂದರೆ ಜಾಗತಿಕ ಮಟ್ಟದ ಬೃಹತ್ ಕಂಪನಿ ಅಲ್ವೇ? ಅಭಿನಂದನೆಗಳು ಮಗಳೇ ಎಂದು ಪ್ರಕಾಶ್ ಮಗಳನ್ನು ಹೆಮ್ಮೆಯಿಂದ ಹೊಗಳಿದ್ರು. ಇದನ್ನು ಕಂಡು ತಡೆಯಲಾಗದ ವಿಶಾಖ ತಕ್ಷಣವೇ ಮಧ್ಯ ಪ್ರವೇಶಿಸಿ, ಅಪ್ಪ, ನಾನು ಕೂಡ ಸೂಪರ್ ಮಾಡೆಲ್ ಆಗೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಶೀಘ್ರದಲ್ಲೇ ಇಂಡಸ್ಟ್ರಿಯ ಅತ್ಯುತ್ತಮ ಟಾಪ್ ಮಾಡೆಲ್ ಆಗಿ ಹೆಸರು ಮಾಡ್ತೇನೆ, ನೋಡ್ತಾನೆ ಇರು ಅಂತ ಉತ್ಸಾಹದಿಂದ ಹೇಳ್ಕೊಂಡ್ಳು. ಆದರೆ ಪ್ರಕಾಶ್ ತಕ್ಷಣವೇ ಗಂಭೀರವಾಗಿ, ನಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ತರುವಂತಹ ಮಾಡೆಲಿಂಗ್ ಕೆಲಸಗಳೆಲ್ಲ ನಮಗೆ ಬೇಡವೇ ಬೇಡ ವಿಶಾಖ ಅಂತ ನಿಷ್ಠುರವಾಗಿ ಕಠೋರವಾಗಿ ಹೇಳ್ತಾರೆ. ನನ್ನ ಮಗಳಿಗೆ ಬೆಂಬಲವಾಗಿ ಬಂದ ಲಕ್ಷ್ಮಿ, ಅಯ್ಯೋ, ಈ ಪುಟ್ಟ ಹುಡುಗಿ ತನ್ನ ಕನಸಿನಂತೆ ಏನು ಬೇಕಾದರೂ ಮಾಡಲಿ ಬಿಡಿ, ಒಂದು ಹಂತದಲ್ಲಿ ಅವಳು ನಿಮ್ಮ ಹೆಸರು ಸಹವಾಸದಿಂದ ಚೆನ್ನಾಗಿ ಬೆಳೀತಾಳೆ ಅಂತ ವಾದಿಸಿದ್ಲು. ಆದರೆ ವಿಶಾಖಗೆ ತನ್ನ ತಂದೆ ಅನ್ವಿತಾಳನ್ನು ಹೊಗಳಿ ತನ್ನ ಕನಸನ್ನು ಹೊಸಕಿ ಹಾಕಿದ್ದಕ್ಕೆ ಅನ್ವಿತಾಳ ಮೇಲೆ ವಿಪರೀತವಾದ ಕೋಪ ಉಂಟಾಯಿತು. ಈ ಅನ್ವಿತಾ ಬಂದ ಮೇಲೆ ಅಪ್ಪ ಹೀಗೆ ಆಡ್ತಾ ಇರೋದು ಅಂತ ಒಳಗೊಳಗೆ ಕಟು ದ್ವೇಷದಿಂದ ಕುದಿತಾ ಇದ್ಲು. ಅಷ್ಟರಲ್ಲಿ ಪುಟಾಣಿ ರಿಷಿ ತನ್ನ ಸಣ್ಣ ಕೈಗಳನ್ನು ಎತ್ತಿ, ಅಜ್ಜ, ನಮ್ಮಮ್ಮ ಸಾಮಾನ್ಯ ಡಿಸೈನರ್ ಅಲ್ಲ, ಅವರು ಇಂಟರ್ನ್ಯಾಷನಲ್ ಜ್ಯುವೆಲರಿ ಡಿಸೈನಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ವಿನ್ ಆಗಿದ್ದಾರೆ ಗೊತ್ತಾ ಅಂತ ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಾನೆ. ಆ ಮುದ್ದಾದ ಮಗುವಿನ ತೊದಲ ನುಡಿಗಳನ್ನು ಕೇಳಿ ಪ್ರಕಾಶ್ ಅವರ ಮುಖದಲ್ಲಿ ದೊಡ್ಡ ನಗು ಖುಷಿ ಹರಳಿತು. ನಿಜವಾಗ್ಲೂ ಸೂಪರ್ ರಿಷಿ ಕಂದ, ಸರಿ, ನಿನಗೇನು ಬೇಕೋ ಕೇಳು, ನಿನ್ನ ಅಜ್ಜ ನಿನಗೆ ತಕ್ಷಣವೇ ಕೊಡಿಸ್ತಾನೆ ಅಂತ ಪ್ರೀತಿಯಿಂದ ಮಗುವಿನ ಕೆನ್ನೆಯನ್ನು ಸವರಿದ್ರು. ರಿಷಿ ತನ್ನ ಮುಗ್ಧ ಕಣ್ಣುಗಳನ್ನು ಮಿಟುಕಿಸುತ್ತಾ, ವ್ಯಾವ್, ಥ್ಯಾಂಕ್ ಯು ಅಜ್ಜ ಅಂತ ಕೃತಜ್ಞತೆ ವ್ಯಕ್ತಪಡಿಸ್ತಾನೆ. ತನ್ನ ತಂದೆ ರಿಷಿಯನ್ನು ಇಷ್ಟೊಂದು ಪ್ರೀತಿಸೋದನ್ನು ಕಂಡ ಅನ್ವಿತಾಗೆ ಒಳಗೊಳಗೆ ತುಂಬಾ ಖುಷಿ, ಸಂತೋಷ ಆಗುತ್ತೆ. ಜೊತೆಗೆ ಸಣ್ಣ ಆಶ್ಚರ್ಯವೂ ಆಯಿತು. ಆದರೆ ರಿಷಿಯ ಚಾಣಾಕ್ಷತನ ಮತ್ತು ಪ್ರಭಾವವನ್ನು ಕಂಡು ಲಕ್ಷ್ಮಿ ಹಾಗೂ ವಿಶಾಖ ಮತ್ತಷ್ಟು ಉರಿದುಬ್ಬಿದ್ರು. ಈ ಹುಡುಗ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಕೂಡ ಅತ್ಯಂತ ಕುತಂತ್ರಿ, ಮತ್ತು ಇವನ ವಿಷಯದಲ್ಲಿ ನಾವು ತುಂಬ ಜಾಗರೂಕರಾಗಿರಬೇಕು ಅಂತ ಇಬ್ಬರು ಮನಸ್ಸಿನಲ್ಲೇ ಸಂಚನ್ನು ರೂಪಿಸತೊಡಗಿದ್ರು.
ಊಟ ಮುಗಿದ ತಕ್ಷಣ ಪ್ರಕಾಶ್ ತಮ್ಮ ಮೊಮ್ಮಗ ಹಾಗೂ ಮಗಳನ್ನು ಹತ್ತಿರದ ಐಷಾರಾಮಿ ಶಾಪಿಂಗ್ ಮಾಲ್ಗೆ ಅಂತ ಹೇಳಿ ಕರೆದೊಯ್ತಾರೆ. ಅಲ್ಲಿ ರಿಷಿಗಾಗಿ ಹೈಟೆಕ್ ರೋಬೋಟಿಕ್ ಆಟಿಕೆಗಳು, ಬ್ರ್ಯಾಂಡೆಡ್ ಉಡುಪುಗಳು, ಅಪಾರ ಪ್ರಮಾಣದ ದುಬಾರಿ ಉಡುಗೊರೆಗಳನ್ನೆಲ್ಲ ಬೇಕಾದಾಗೆ ಖರೀದಿಸಿದರು. ಆ ಬಿಲ್ ಮೊತ್ತ ಲಕ್ಷ ದಾಟ್ತಿದ್ರು ಕೂಡ ಪ್ರಕಾಶ್ ಹಿಂಜರಿಯದೆ ತಕ್ಷಣವೇ ಹಣ ಪಾವತಿಸಿದರು. ಅನ್ವಿತಾ ತಕ್ಷಣವೇ ತಂದೆಯನ್ನು ತಡೆದು, ಸಾಕಪ್ಪ, ಇಷ್ಟೊಂದು ದುಬಾರಿ ವಸ್ತುಗಳೆಲ್ಲ ಕೊಡಿಸಿ ಅವನನ್ನು ಅತಿಯಾಗಿ ಮುದ್ದು ಮಾಡಿ ಹಾಳು ಮಾಡಬೇಡಿ ಅಂತ ಪ್ರೀತಿಯಿಂದ ತಡೆದ್ಲು. ಪ್ರಕಾಶ್ ಮುಗುಳ್ನಗುತ್ತಾ, ಸರಿ ಇವತ್ತಿಗಿಷ್ಟೇ, ಇನ್ನೊಂದು ದಿನ ನಾವಿಬ್ಬರೇ ಬಂದು ನಿನಗೆ ಬೇಕಾದದನ್ನೆಲ್ಲ ಖರೀದಿಸೋಣ ಅಂತ ಹೇಳ್ತಾರೆ. ಆಗ ಪುಟಾಣಿ ರಿಷಿ ತನ್ನ ದೊಡ್ಡ ಕಣ್ಣುಗಳನ್ನು ತಿರುಗಿಸುತ್ತಾ, ಹೋ ಅಜ್ಜ, ನನಗೆ ಇನ್ನೂ ಆಟಿಕೆಗಳು ನಿಜವಾಗ್ಲೂ ಬೇಕಾಗಿಲ್ಲ. ನನ್ನ ಹತ್ತಿರ ಈಗಾಗಲೇ ಆಟವಾಡಲು ಸಾಕಷ್ಟು ಆಟಿಕೆಗಳಿವೆ ಅಂತ ಮುಗ್ಧವಾಗಿ ಹೇಳ್ತಾನೆ. ಆ ಮಗುವಿನ ದುರಾಸೆ ಇಲ್ಲದ ವಿವೇಕಯುಕ್ತ ಮಾತುಗಳನ್ನು ಕೇಳಿ ಪ್ರಕಾಶ್ ಮನಸ್ಸು ಇನ್ನಷ್ಟು ಉಕ್ಕಿ ಬಂತು. ಅವರು ಅತ್ಯಂತ ಉತ್ಸಾಹಕತೆಯಿಂದ ರಿಷಿಯ ತಲೆಯನ್ನು ಪ್ರೀತಿಯಿಂದ ಸವರಿ ಅವನ ಮುದ್ದು ಮುಖವನ್ನು ಅಪ್ಕೊಂಡ್ರು. ಶಾಪಿಂಗ್ ಮುಗಿದ ನಂತರ ಪ್ರಕಾಶ್ ತಮ್ಮ ಮಗಳು ಮತ್ತು ಮೊಮ್ಮಗನನ್ನು ಅವರ ಅಪಾರ್ಟ್ಮೆಂಟ್ವರೆಗೆ ತಮ್ಮ ಸ್ವಂತ ಕಾರಿನಲ್ಲಿ ಕರೆದೊಯ್ದು ಬಿಟ್ರು. ಆ ವಿಶಾಲವಾದ ಕಟ್ಟಡ ಮತ್ತು ಮನೆಗಳನ್ನು ನೋಡಿದ ಪ್ರಕಾಶ್ ಅವರ ಮನಸ್ಸಿನಲ್ಲಿ ತನ್ನ ಮಗಳಿಗಾಗಿ, ಮೊಮ್ಮಗನಿಗೆ ತಾನು ಯಾವುದಾದ್ರೂ ಅತ್ಯುತ್ತಮವಾದದ್ದನ್ನೇ ಮಾಡಲೇಬೇಕು ಎಂಬ ಆಲೋಚನೆ ಬಲವಾಗಿ ಮೂಡಿತ್ತು. ತಂದೆಯನ್ನು ಬೀಳ್ಕೊಟ್ಟು ಕಳಿಸಿದ ನಂತರ ಅನ್ವಿತಾ ಅಪಾರ್ಟ್ಮೆಂಟ್ನ ಬಾಗಿಲನ್ನು ಮುಚ್ಚಿ ರಿಷಿಯನ್ನು ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ತಪ್ಪಿಕೊಂಡ್ಳು. ರಿಷಿ ಕಂದ, ನಿನ್ನ ಅಜ್ಜ ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾರೆ ಅನ್ಸುತ್ತಲ್ವಾ ಅಂತ ನಗುತ್ತಾ ಕೇಳಿದ್ಲು. ಹೌದಮ್ಮ, ನನಗೂ ಅಜ್ಜ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾನೆ ರಿಷಿ ಸಂತೋಷದಿಂದ ತಲೆ ಆಡಿಸ್ತಾ. ಆದರೆ ತಕ್ಷಣವೇ ತನ್ನ ತುಟಿಗಳನ್ನು ಚುರುಕುಗೊಳಿಸುತ್ತಾ ಗಂಭೀರವಾಗಿ, ಅಮ್ಮ, ನನ್ನ ಅಪ್ಪ ಎಲ್ಲಿದ್ದಾರೆ ಅಂತ ನೀನು ನನಗೆ ಹೇಳ್ತೀಯಾ ಎಂದು ಇದ್ದಕ್ಕಿದ್ದಂತೆ ಪ್ರಶ್ನಿಸಿದ. ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣವೇ ಅನ್ವಿತಾ ಅಳಿಗೆ ಮಿಂಚು ಹೊಡೆದಂತಾಯಿತು. ಅವಳ ಎದೆ ದಸಕ್ಕನೆ ಕುಸಿಯಿತು. ಅವಳು ತನ್ನ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಯತ್ನಿಸುತ್ತಾ ಗಂಟಲಲ್ಲೇ ಸಿಲುಕಿದ ಧ್ವನಿಯಲ್ಲಿ, ಅವನು ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ರಿಷಿ, ನಿನ್ನ ಅಪ್ಪ ನಮಗೆ ಸಿಗುತ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಈ ಅಮ್ಮ ಮಾತ್ರ ಯಾವಾಗಲೂ ನಿನ್ನ ಜೊತೆಯೇ ಇರುತ್ತಾಳೆ ಕಂದ ಎಂದು ಮಗುವಿನ ಕೆನ್ನೆಗಳನ್ನು ಚುಂಬಿಸಿದ್ಲು. ರಿಷಿ ಮುಗ್ಧವಾಗಿ ತಲೆಯಾಡಿಸಿ ತನ್ನ ಅಜ್ಜ ಕೊಡಿಸಿದಂಥ ಹೊಸ ರೋಬೋಟ್ ಆಟಿಕೆಗಳನ್ನು ಎತ್ಕೊಳ್ಳುತ್ತಾ, ಸರಿ ಅಮ್ಮ, ನಾನೀಗ ಈ ಆಟಿಕೆಯಿಂದ ಆಟವಾಡಕ್ಕೆ ಹೋಗ್ತೀನಿ ಅಂತ ಖುಷಿಯಿಂದ ಹೋಗಿ ಆಟವಾಡು ಚಿನ್ನೋ. ಅನ್ವಿತಾ ತಲೆಯಾಡಿಸುತ್ತಾ ಹೊಸ ಆಟಿಕೆಗಳೊಂದಿಗೆ ಸಂಭ್ರಮದಿಂದ ಆಟವಾಡ್ತಿದ್ದಾಗ ತನ್ನ ಮಗನನ್ನು ನೋಡುತ್ತಾ ತೀವ್ರ ಆಲೋಚನೆಯಲ್ಲೇ ಮುಳುಗಿದ್ಲು. ಅವಳ ಮನಸ್ಸಿನಲ್ಲಿದ್ದ ಸತ್ಯವೇ ಬೇರೆಯಾಗಿತ್ತು. ತನ್ನ ಮಗನ ನಿಜವಾದ ತಂದೆ ಯಾರು ಎಂಬುದನ್ನು ಕಂಡುಹಿಡಿಯುವುದು ತನಗೆ ದೊಡ್ಡ ವಿಷಯವಲ್ಲ. ಯಾಕಂದರೆ ಆ ರಾತ್ರಿ ವಿಶಾಖ ಮತ್ತು ಹೇಮಾ ಸೇರಿ ತನ್ನನ್ನು ಯಾರೋ ಒಬ್ಬ ರೌಡಿಯ ಕೊಠಡಿಗೆ ಕಳಿಸಿ ಮೋಸ ಮಾಡಿದರು ಎಂಬುದು ಅವಳಿಗೆ ಖಚಿತವಾಗಿ ಗೊತ್ತಿತ್ತು. ವಿಶಾಖ ಮತ್ತು ಹೇಮಾಗೆ ಆ ರೌಡಿ ಯಾರು ಎಂಬ ಸತ್ಯ ಚೆನ್ನಾಗಿ ತಿಳಿದಿದೆ. ಆದರೆ ಅಂತಹ ನೀಚ ಹಾಗೂ ಕ್ರೂರಿಯಾದ ರೌಡಿಯನ್ನು ತನ್ನ ಮಗನಿಗೆ ಅಪ್ಪನಾಗಿ ಪರಿಚಯಿಸೋಕೆ ಅನ್ವಿತಾಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ತನ್ನ ಮಗನಿಗೆ ಅಂತಹ ಅಪ್ಪನ ಅಗತ್ಯವೇ ಇಲ್ಲ ಅನ್ನುವಂಥದ್ದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ದೃಢ ನಿರ್ಧಾರವಾಗಿತ್ತು. ಓ ದೇವರೇ, ನನಗೆ ನನ್ನ ರಿಷಿ ಮಾತ್ರ ಸಾಕು, ನಾವಿಬ್ಬರೇ ಸಂತೋಷವಾಗಿದ್ವಿ. ಈಗ ಅವನನ್ನು ಪ್ರೀತಿಸಲು ನೋಡಿಕೊಳ್ಳಲು ಒಬ್ಬ ಒಳ್ಳೆಯ ಅಜ್ಜನೂ ಸಿಕ್ಕಿದ್ದಾರೆ. ನನ್ನ ಮಗನಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ವಿತಾ ತನ್ನ ಮನಸ್ಸಿನಲ್ಲೇ ಸಮಾಧಾನ ಪಟ್ಕೊಂಡ್ಳು. ಆದರೆ ಅತ್ತ ಕಡೆ ಜನರೇಷನ್ ಕಂಪನಿಯ ಮಾಲೀಕ ದೈತ್ಯ ಉದ್ಯಮಿ ರುದ್ರದೇವ್ ಅನ್ವಿತಾಳ ರಹಸ್ಯದ ಸುಳಿಯನ್ನು ಆವರಿಸಿ ಪ್ರಕಾಶ್ ಅವರ ಹಿನ್ನೆಲೆಯನ್ನು ಅಗೆಯಲು ಆಳವಾದ ತನಿಖೆಯನ್ನು ಪ್ರಾರಂಭಿಸಿದ. ಆ ದುರಂತ ರಾತ್ರಿಯ ರಹಸ್ಯ ರೌಡಿಯದೋ ರುದ್ರದೇವನದೋ ಅನ್ನೋ ಸತ್ಯ ಹೊರಬರೋಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು. ಅತ್ತ ಮನೆಯಲ್ಲಿ ಅನ್ವಿತಾ ಅವಳ ಮುದ್ದಾದ ಮಗ ರಿಷಿಗೆ ಸಿಗ್ತಾ ಇರುವಂಥ ಗೌರವವನ್ನು ಕಂಡು ಹೊಟ್ಟೆಯೂರಿಯಿಂದ ಬೆಂದು ಹೋಗಿದ್ದ ವಿಶಾಖಗೆ ಕೋಪ ಕಿರಿಕಿರಿ ತಾಳಲಾರದೆ ಕಂಗಾಲಾದ್ಲು. ಅಭಿನಯಳ ವಿರುದ್ಧ ಹೊಸ ಸಂಚು ರೂಪಿಸಲು ತನಗೆ ಸಹಾಯ ಮಾಡಬಲ್ಲ ಏಕೈಕ ವ್ಯಕ್ತಿ ಆಪ್ತ ಗೆಳತಿ ಹೇಮಾ ಮಾತ್ರ ಅಂತ ಅವಳಿಗೆ ತಕ್ಷಣವೇ ಅನ್ನಿಸ್ತು. ತಡ ಮಾಡದೆ ವಿಶಾಖ ಹೇಮಾಗೆ ಫೋನ್ ಮಾಡಿ ತಕ್ಷಣವೇ ಕೆಫೆಯೊಂದರಲ್ಲಿ ಭೇಟಿಯಾಗೋಕೆ ಆಹ್ವಾನಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಹೇಮಾ ಕೆಫೆಗೆ ಬಂದಿಳಿದ್ಲು. ಆದರೆ ಅವಳು ಎಂದಿನಂತೆ ಅತಿಯಾದ ಐಫೈ ಉಡುಪಿನಲ್ಲಿರಲಿಲ್ಲ. ತೀರಾ ಸಾಮಾನ್ಯ ಬಟ್ಟೆಗಳನ್ನು ಧರಿಸಿದ್ಲು. ಮೆಲ್ಲನೆ ವಿಶಾಖ ಕುಳಿತಿದ್ದ ಟೇಬಲ್ನತ್ತ ನಡೆದು ಬಂದು ಎದುರಿಗೆ ಕುಳಿದ್ಲು. ವಿಶಾಖ ಕುತೂಹಲದಿಂದ, ಹೇಮಾ, ನೀನು ಪ್ರವಾಸಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ಯಲ್ಲ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ಲು.
ಹೇಮಾ ಸಣ್ಣ ಆತಂಕದೊಂದಿಗೆ ಜಸ್ಟ್ ಊಟಿಗೆ ಹೋಗಿದ್ದೆ ವಿಶಾಖ, ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು, ವಿಶ್ರಾಂತಿ ಬೇಕು ಅನ್ನಿಸ್ತು ಅಂತ ಉತ್ತರಿಸಿದ್ಲು. ನಾನು ಇತ್ತೀಚೆಗೆ ರುದ್ರದೇವ್ ನಡೀತಿರುವ ಅಪಾರ ಹಣದಿಂದ ಶ್ರೀಮಂತ ಮಹಿಳೆಯಂತೆ ಐಷಾರಾಮಿ ಜೀವನ ನಡೆಸ್ತಿದ್ದೀನಿ ಅನ್ನೋಂತಹ ವಿಷಯವನ್ನು ವಿಶಾಖಗೆ ತಿಳಿಸಿದ್ರೆ ಅಪಾಯವೆಂದು ಭಾವಿಸಿ ಆ ವಿಷಯವನ್ನು ಮುಚ್ಚಿಟ್ಲು. ವಿಶಾಖ ವಿಷಯವನ್ನು ಬದಲಾಯಿಸುತ್ತಾ, ಸರಿ, ನಿನ್ನ ಈ ಬೊಟಿಕ್ ಅಂಗಡಿಯ ಬಗ್ಗೆ ಏನು ನಿರ್ಧರಿಸಿದೆ? ಮತ್ತೆ ಬಿಸ್ನೆಸ್ ಶುರು ಮಾಡಲ್ವಾ ಅಂತ ಕೇಳಿದ್ಲು. ಇಲ್ಲ ವಿಶಾಖ, ಅದು ನನ್ನ ಶಾಪ್ ಇತ್ತೀಚೆಗೆ ಸರಿಯಾಗೇ ರನ್ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ದಿನ ಬಿಸ್ನೆಸ್ನಿಂದ ಬ್ರೇಕ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಮಾ ತನ್ನ ವ್ಯಾಪಾರದ ನಿಜವಾದ ದುಸ್ಥಿತಿಯನ್ನು ಮುಚ್ಚಿಡುತ್ತಾ ನೆಪ ಹೇಳ್ತಾಳೆ. ಅಷ್ಟರಲ್ಲಿ ವಿಶಾಖ ತಡೆಯಲಾರದೆ ಕೋಪದಿಂದ ಉರಿಯುತ್ತಾ, ನಿನಗೆ ಗೊತ್ತಾ ಹೇಮಾ, ಇವತ್ತು ಆ ಅನ್ವಿತಾ ಬಂದು ನನ್ನ ಅಮ್ಮನನ್ನು ತೀವ್ರವಾಗಿ ಕಿರಿಕಿರಿಗೊಳಿಸ್ತಿದ್ದಾಳೆ. ನೀನು ಅವಳನ್ನು ಎಲ್ಲೋ ಕಳಿಸಿ ಮುಗಿಸಿಬಿಟ್ಟೆ ಅಂದುಕೊಂಡ್ರೆ ಅವಳು ಮತ್ತೆ ವಾಪಸ್ ಬಂದು ನಮ್ಮ ತಲೆ ತಿಂತಿದ್ದಾಳೆ. ಅದು ಸಾಲದಕ್ಕೆ ಅವಳೇನು ಈಗ ಒಂಟಿಯಾಗಿ ಬಂದಿಲ್ಲ, ಒಬ್ಬ ಗಂಡು ಮಗುವಿನ ತಾಯಿಯಾಗಿ ಬಂದಿದ್ದಾಳೆ ಅಂತ ಆಕ್ರೋಶವನ್ನು ಹೊರಹಾಕ್ತಾಳೆ. ಆ ಮಾತನ್ನು ಕೇಳಿದ ತಕ್ಷಣ ಹೇಮಾಗೆ ಬ್ರೇನ್ ಸ್ಟ್ರೋಕ್ ಹೊಡೆದಂಗಾಯಿತು. ಅವಳ ಕಣ್ಣುಗಳು ಆಘಾತದಿಂದ ಹೊರಬಂದವು. ವಿಶಾಖಳ ಕೈಗಳನ್ನು ತಕ್ಷಣವೇ ಗಟ್ಟಿಯಾಗಿ ಹಿಡಿದುಕೊಂಡು ತೀವ್ರ ಆತಂಕದಿಂದ, ವಾಟ್, ನೀನು ಏನು ಹೇಳ್ತಿದ್ಯಾ ವಿಶಾಖ, ಅವಳಿಗೆ ಮಗು ಇದೆಯಾ ಎಂದು ನಡುಗುವ ಧ್ವನಿಯಲ್ಲೇ ಕೇಳಿದ್ಲು. ತನ್ನ ಗೆಳತಿಯ ಆತಂಕ, ಹಿಂಜರಿಕೆಯನ್ನು ಕಂಡು ವಿಶಾಖ ಕ್ಷಣಕಾಲ ಆಲೋಚಿಸಿ ಅಣಕದ ನಗೆಯೊಂದಿಗೆ, ಅಯ್ಯೋ ಕೂಲ್ ಹೇಮಾ, ಆ ರಾತ್ರಿ ಆ ರೌಡಿ ಹುಡುಗ ಅವಳ ಜೊತೆ ಇದ್ದಾನಲ್ಲ, ಅವರಿಬ್ಬರ ಮದುವೆಯಾಗಿ ಈ ಮಗು ಹುಟ್ಟಿದೆಯಂತೆ. ಅಂದು ನಾವು ಅವಳಿಗೆ ಏರ್ಪಡಿಸಿದ 1 ನೈಟ್ ಗೆಸ್ಟ್ ಹೌಸ್ ಅತಿಥಿ ಸತ್ಕಾರದ ರೌಡಿ ಎಲ್ಲೋ ಓಡಿ ಹೋಗಿದ್ದಾನಂತೆ. ಇನ್ನು ರೌಡಿ ಎಲ್ಲಾದರೂ ಮತ್ತೆ ಬಂದು ನಮಗೆ ತೊಂದರೆ ಕೊಡ್ತಾನ ಅಂತ ಹೆದರಬೇಡ, ನಮಗೆ ಏನೂ ಆಗುವುದಿಲ್ಲ ಅಂತ ಹೇಳಿದ್ಲು. ಹೇಮಾ ಒಳಗೊಳಗೆ ನಡುಗುತ್ತಾ, ಆ ಹುಡುಗ, ಆ ಮಗು ಹೇಗಿದ್ದಾನೆ, ಅವನಿಗೆ ಎಷ್ಟು ವಯಸ್ಸಿರ್ಬೋದು ಅಂತ ವಿಪರೀತ ಕುತೂಹಲದಿಂದ ಕೇಳಿದ್ಲು. ಏಕೆಂದರೆ ಅವಳ ತಲೆಯಲ್ಲಿ ಆ ರಾತ್ರಿ ಅನ್ವಿತಾ ಜೊತೆ ಇದ್ದದ್ದು ರೌಡಿಯಲ್ಲ, ರುದ್ರದೇವ್ ಆಗಿದ್ರೆ ಆ ಮಗು ರುದ್ರಂದೇ ಇರ್ಬೋದು ಅನ್ನೋ ಭಯಾನಕ ಆಲೋಚನೆ ಮೂಡಿತು. ವಿಶಾಖ ಅಸಮಾಧಾನದಿಂದ ಮುಖ ತಿರುಗಿಸಿ, ನಮ್ಮ ಅಪ್ಪ ಹೇಳುವ ಪ್ರಕಾರ ಆ ಹುಡುಗನಿಗೆ 3.5 ವರ್ಷ ಇರಬಹುದು, ಅವನ ತಂದೆ ಯಾರು ಫಾರಿನರ್ ಇರಬೇಕು ಎನ್ನುತ್ತಿದ್ದಾರೆ ಎಂದು ಉಡಾಫೆಯಿಂದ ಉತ್ತರಿಸಿದರು. 3.5 ವರ್ಷ? ಹೇಮಾ ತನ್ನ ಮನಸ್ಸಿನಲ್ಲೇ ದಿನಾಂಕ ಮತ್ತು ಸಮಯವನ್ನು ಅತ್ಯಂತ ಜಾಗರೂಕತೆಯಿಂದ ಲೆಕ್ಕವನ್ನು ಹಾಕೋಕ್ಕೆ ಶುರು ಮಾಡ್ಕೊಳ್ತಾಳೆ. 5 ವರ್ಷಗಳ ಹಿಂದೆ ನಡೆದ ಘಟನೆ ಈ ಮಗುವಿಗೆ ವಯಸ್ಸಿಗೂ ಲೆಕ್ಕ ಹೊಂದಾಣಿಕೆ ಆಗ್ತಿಲ್ಲ ಅಂತ ಭಾವಿಸಿ ತಕ್ಷಣವೇ ನೆಮ್ಮದಿಯ ದೊಡ್ಡ ನಿಟ್ಟುಸಿರನ್ನ ಬಿಟ್ಲು. ಅಬ್ಬಾ, ರುದ್ರದೇವ್ ಅನ್ವಿತಾ ನಡುವೆ ನಡೆದದ್ದು ಕೇವಲ ಒಂದು ರಾತ್ರಿಯ ಸಂಬಂಧ ಮಾತ್ರ, ಅದರ ಮೂಲಕವೇ ಮಗು ಜನಿಸಿರಲು ಸಾಧ್ಯವೇ ಇಲ್ಲ. ಆ ಮಗು ಖಂಡಿತ ರುದ್ರದ್ದಲ್ಲ ಅಂತ ತನಗೆ ತಾನೇ ಸಮಾಧಾನ ಪಟ್ಟುಕೊಂಡ್ಳು. ನೆಮ್ಮದಿಯಾದ ಹೇಮಾ ಅನ್ವಿತಾಳ ಪ್ರಸ್ತುತ ಸ್ಥಿತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು, ಸರಿ, ಈಗ ಅವಳು ಎಲ್ಲಿದ್ದಾಳೆ, ಎಲ್ಲಾದರೂ ಕೆಲಸ ಮಾಡ್ತಿದ್ದಾಳೆ ಅಂತ ಕೇಳಿದ್ರು. ಅವಳು ಈಗ ಜನರೇಷನ್ ಕಂಪನಿಯಲ್ಲಿ ಡಿಸೈನರ್ ಆಗಿ ಜಾಯ್ನ್ ಆಗಿದ್ದಾಳಂತೆ. ಆದರೆ ಅದರಲ್ಲಿ ನಮಗೇನು ದೊಡ್ಡ ಲಾಭವಿದೆ, ಅವಳೊಬ್ಬ ಸಾಮಾನ್ಯ ಡಿಸೈನರ್, ಅವಳಿಂದ ನಾನು ಶ್ರೀಮಂತಳಾಗೋಕ್ಕೆ ಸಾಧ್ಯವೇ ಇಲ್ಲ ಎಂದು ವಿಶಾಖ ತನ್ನ ಅಸಮಾಧಾನವನ್ನು ಮತ್ತು ಸ್ವಾರ್ಥವನ್ನು ಬಹಿರಂಗಪಡಿಸ್ತಾಳೆ. ಅಷ್ಟರಲ್ಲಿ ಅತ್ಯಂತ ಕುತಂತ್ರಿ ಮತ್ತು ಧೂರ್ತ ಬುದ್ಧಿಯ ಹೇಮಾಗೆ ಒಂದು ದುಷ್ಟ ಯೋಚನೆ ಹೊಡಿತು. ಅವಳು ವಿಶಾಖಳತ್ತ ಸನಿಹವಾಗಿ ಬಂದು ಕುತಂತ್ರದ ನಗೆಯೊಂದಿಗೆ, ನಿನಗೇನು ಗೊತ್ತು ವಿಶಾಖ, ಅನ್ವಿತಾಳನ್ನು ಬಳಸ್ಕೊಂಡು ನೀನು ಹೇಗೆ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದು ಅಂತ, ನಿನಗಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನುವಂತಹ ಪ್ಲ್ಯಾನ್ ನನ್ನ ಹತ್ರ ಇದೆ ಅಂತ ಪಿಸುಗುಡ್ತಾಳೆ. ಹೇಮಾ ಕುತಂತ್ರದ ನಗೆಯೊಂದಿಗೆ, ನಿನಗೆ ಆ ಅನ್ವಿತಾ ಇಷ್ಟವಿಲ್ಲದಿದ್ದರೆ ಅವಳನ್ನು ಮನೆಯಿಂದಷ್ಟೇ ಅಲ್ಲ, ಈ ದೇಶದಿಂದಲೇ ಹೊರಗೆ ಎಸೆದು ಬಿಡು ವಿಶಾಖ. ನಮಗೆ ಸದಾ ಸಮಸ್ಯೆಯಾಗಿ ಕಾಡುವವರನ್ನು ನಾವು ಮೊದಲಿನಿಂದಲೂ ಅಷ್ಟೇ ಕೊನೆಗೊಳಿಸ್ತಾನೆ ಬರಬೇಕು, ಮೂಲದಿಂದಲೇ ಕಿತ್ತೊಗೆಯಬೇಕು ಅಂತ ವಿಶಾಖಳ ತಲೆಯಲ್ಲಿ ವಿಷವನ್ನು ತುಂಬಿ ಹಾಕೋಕ್ಕೆ ಶುರು ಮಾಡ್ಕೊಳ್ತಾಳೆ. ವಿಶಾಖ ತಲೆಯಾಡಿಸುತ್ತಾ, ನನ್ನ ಮನಸ್ಸಿನಲ್ಲಿ ಅದೇ ಇದೆ ಹೇಮಾ, ಸೂಕ್ತ ಸಮಯ ಬಂದಾಗ ಅವಳನ್ನು ಖಂಡಿತ ಈ ಮನೆಯಿಂದ ಹೊರ ಹಾಕ್ತೀನಿ ಅಂತ ಭರವಸೆಯಿಂದ ಹೇಳಿದ್ಲು. ಆದರೆ ವಿಶಾಖಳಿಗೆ ಆ ಕ್ಷಣದಲ್ಲಿ ಒಂದು ಸತ್ಯ ತಿಳಿದಿರಲಿಲ್ಲ. ಹೇಮಾ ಅಭಿನಯಳನ್ನು ಮುಗಿಸೋಕೆ ಪ್ರಚೋದಿಸುತ್ತಿರುವಂಥದ್ದು ವಿಶಾಖಳ ಹೊಳತಿಗಾಗಿ ಅಲ್ಲ, ಬದಲಾಗಿ ತನ್ನ ಸ್ವಂತ ಸ್ವಾರ್ಥಕ್ಕಾಗಿ, ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ರುದ್ರದೇವ ನೀಡುತ್ತಿರುವ ಕೋಟ್ಯಾಂತರ ರೂಪಾಯಿಗಳ ಐಷಾರಾಮಿ ಜೀವನವನ್ನು ಉಳಿಸ್ಕೊಳ್ಳಿಕ್ಕೆ. ಇದ್ದಕ್ಕಿದ್ದಂತೆ ವಿಶಾಖಳ ಕಣ್ಣು ಹೇಮಾ ಧರಿಸಿದ್ದ ಹೊಳೆಯುವ ರತ್ನದ ಹಾರದ ಮೇಲೆಯೇ ಬಿತ್ತು. ಅದರ ವಿನ್ಯಾಸ ಮತ್ತು ಸೌಂದರ್ಯಕ್ಕೆ ಆಕರ್ಷಿತಳಾದ ವಿಶಾಖ, ಹೇಮಾ, ಈ ನೆಕ್ಲೆಸ್ ಯಾವ ಬ್ರ್ಯಾಂಡು, ಅಬ್ಬಾ ಎಷ್ಟು ಸುಂದರವಾಗಿದೆ ಗೊತ್ತಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು.
ಹೇಮ ಮಾತ್ರ ತಕ್ಷಣವೇ ಗಾಬರಿಯಾಗಿ ಆ ಹಾರವನ್ನು ತನ್ನ ಬೆರಳುಗಳಿಂದ ಮುಟ್ಟಿಕೊಳ್ಳುತ್ತಾ ಕೃತಕವಾಗಿ ನಕ್ಕು. ಅದಾ ಜಸ್ಟ್ ಒಂದು ಸೆಕೆಂಡ್ ಹ್ಯಾಂಡ್ ಶಾಪ್ನಲ್ಲಿ ತಗೊಂಡಿದ್ದು ವಿಶಾಖ, ಅಷ್ಟೇನು ದೊಡ್ಡ ಬ್ರ್ಯಾಂಡ್ ಅಲ್ಲ ಅಂತ ಹೇಳಿ ಸುಳ್ಳನ್ನು ಹೇಳಿದ್ಲು. ಹೇಮಾಳ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅಂತ ಭಾವಿಸಿದ್ದ ವಿಶಾಖ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಲ್ಲ. ಆದರೆ ನಿಜವಾಗಿ ಹೇಮಾ ಧರಿಸಿದ್ದ ಆ ಕತ್ತಿನ ಅಭೂತಪೂರ್ವ ಆಭರಣದ ಬೆಲೆ ಸುಮಾರು $2 ಮಿಲಿಯನ್, ಕೋಟ್ಯಾಂತರ ರೂಪಾಯಿ ಬೆಲೆ. ರುದ್ರದೇವ ತನಗಾಗಿ ನೀಡುತ್ತಿರುವ ಈ ಐಷಾರಾಮಿ ಬದುಕನ್ನು ಕಾಯ್ದುಕೊಳ್ಳಬೇಕಾದ್ರೆ ಅನ್ವಿತಾಳನ್ನು ಪೂರ್ತಿಯಾಗಿ ಬಲಿ ನೀಡಲೇಬೇಕಂತ ಹೇಮಾ ನಿರ್ಧರಿಸಿ ಆಗಿತ್ತು. ತದನಂತರ ಇಬ್ಬರು ಮಾತನಾಡಿ ಕೆಫೆಯಿಂದ ನಿರ್ಗಮಿಸ್ತಾರೆ. 3 ದಿನಗಳ ನಂತರ ಬೆಳಗಿನ ಜಾವ ಸುಮಾರು 5 ಗಂಟೆಯ ಸಮಯ. ಹೇಮಾ ತನ್ನ ಐಷಾರಾಮಿ ಬಂಗಲೆಯಲ್ಲಿ ಕೆಟ್ಟ ಭಯಾನಕ ಕನಸೊಂದನ್ನು ಕಂಡು ಬೆದರಿ ಎಚ್ಚರಗೊಂಡು ಕೂತ್ಕೊಂಡೇ ಬಿಡ್ತಾಳೆ. ಆ ಕನಸಿನಲ್ಲಿ ರುದ್ರದೇವು ಅನ್ವಿತಾಳನ್ನು ಗುರುತಿಸಿ ಆ ರಾತ್ರಿ ನಡೆದ ಸತ್ಯವನ್ನೆಲ್ಲ ತಿಳ್ಕೊಂಡು ಅವಳನ್ನು ಎದೆಗೆ ಅಪ್ಪಿಕೊಳ್ತಾ ಇರೋಂಥದ್ದು. ನಂತರ ಸತ್ಯ ತಿಳಿದ ರುದ್ರ ಮೋಸಗಾತಿ ಹೇಮಾಳನ್ನು ತನ್ನ ಬಂಗಲೆಯಿಂದ ಕುತ್ತಿಗೆ ಪಟ್ಟಿ ಹಿಡಿದು ಹಿಂಸಾತ್ಮಕವಾಗಿ ಬೀದಿಗೆ ಎಸೆದು ಬಿಡ್ತಾನೆ. ಬೇಡ, ದಯವಿಟ್ಟು ಬೇಡ ರುದ್ರ. ಹೇಮಾ ಚೀರುತ್ತಾ ಹಾಸಿಗೆ ಮೇಲೆ ನೇರವಾಗಿ ಕುಳಿತಳು. ಅವಳ ದೇಹವೆಲ್ಲ ಬೆವರಿನಿಂದ ಹೊದ್ದೆಯಾಗಿತ್ತು. ಎದೆ ಬಡಿತ 100 ವೇಗದಲ್ಲಿ ಓಡ್ತಾ ಇತ್ತು. ಗಾಬರಿಯಿಂದ ಸುತ್ತಲೂ ನೋಡಿದಾಗ ಅದು ಕನಸು ಅಂತ ತಿಳಿದು ಸಮಾಧಾನ ಆಯಿತು. ಅವಳ ಮನಸ್ಸಲ್ಲಿದ್ದ ಭಯ ಮಾತ್ರ ಕರಗಲಿಲ್ಲ. ರುದ್ರ ನನಗೆ ಕೊಟ್ಟಿರುವ ಈ ಕೋಟಿ ಆಸ್ತಿ, ಬಂಗಲೆ, ಐಷಾರಾಮಿ ಜೀವನವನ್ನು ನಾನು ಒಮ್ಮೆ ಕಳೆದುಕೊಂಡ್ರೆ ಮತ್ತೆಂದೂ ಪಡೆಯೋಕೆ ಸಾಧ್ಯವೇ ಇಲ್ಲ. ನಾನು ಈಗ ಅನುಭವಿಸ್ತಾ ಇರೋ ಈ ರಾಜಭೋಗವನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಆಲೋಚಿಸುತ್ತಾ ಆಕ್ರೋಶದಿಂದ ತನ್ನ ದಿಂಬನ್ನು ನೆಲಕ್ಕೆ ಎಸೆದ್ಲು. ಆ ಅನ್ವಿತಾ ಪ್ರಾಣದೊಂದಿಗೆ ಜೀವಂತವಾಗಿರೋವರೆಗೂ ನಾನು ಪ್ರತಿದಿನ ಹೀಗೆ ಭಯದಿಂದನೇ ಸಾಯ್ತಾ ಇರಬೇಕಾಗುತ್ತೆ. ಅವಳ ಕಥೆಯನ್ನು ನಾನು ಇಲ್ಲಿಗೆ ಮುಗಿಸ್ಬಿಡ್ಬೇಕು ಅಂತ ಮನಸ್ಸಿನಲ್ಲೇ ಸಂಚನ್ನು ರೂಪಿಸಿದ್ಲು. ಅದಕ್ಕೂ ಮುನ್ನ ಹೇಮಾಗೆ ಅನ್ವಿತಾಳನ್ನು ನೇರವಾಗಿ ಭೇಟಿಯಾಗಬೇಕನ್ನಿಸ್ತು. ಆ ರಾತ್ರಿ ನಡೆದ ಘಟನೆಯ ಬಗ್ಗೆ ಅನ್ವಿತಾಗೆ ಎಷ್ಟು ಸತ್ಯ ತಿಳಿದಿದೆ? ಮುಖ್ಯವಾಗಿ ಆ ರಾತ್ರಿ ತಾಯಿಯ ಕೋಣೆಯಲ್ಲಿದ್ದದ್ದು ರೌಡಿಯಲ್ಲ, ಸ್ವತಃ ರುದ್ರದೇವ ಎಂಬ ರಹಸ್ಯ ಅವಳಿಗೆ ಗೊತ್ತಿದೆಯೋ ಇಲ್ವೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಹೇಮಾಗೆ ಅತ್ಯಂತ ಅಗತ್ಯವಾಗಿತ್ತು. ರುದ್ರನಿಗೆ ಅನ್ವಿತಾಳಿಗೆ ಆ ಸತ್ಯ ಗೊತ್ತಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ ಅನ್ವಿತಾಳ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಲು ಹೇಮಾ ತವಕಿಸಿದ್ಲು. ಇತ್ತ ಬೆಳಗಿನ ಜಾವವೇ ಅನ್ವಿತಾ ತನ್ನ ಮಗ ರಿಷಿಯನ್ನು ಶಾಲೆಯಲ್ಲಿ ಬಿಟ್ಟು ಬೇಗನೆ ಜನರೇಷನ್ ಇಂಟರ್ನ್ಯಾಷನಲ್ ಕಚೇರಿಗೆ ತಲುಪಿದ್ಲು. ಆಫೀಸ್ನಲ್ಲಿ ಮ್ಯಾನೇಜ್ಮೆಂಟ್ ಮೀಟಿಂಗ್ ನಿರಂತರವಾಗಿ ಸಾಗ್ತಾ ಇತ್ತು. ಹಿರಿಯ ಅಧಿಕಾರಿ ಅನಸೂಯ ಎಲ್ಲರಿಗೂ ಕೂಡ ನಿರ್ದೇಶನವನ್ನು ನೀಡುತ್ತಾ ಈ ತಿಂಗಳು ಪ್ರತಿಯೊಬ್ಬ ಡಿಸೈನರ್ ಕೂಡ ಕನಿಷ್ಠ ಹಂತಕ್ಕೂ ಹೆಚ್ಚು ಹೊಸ ಕ್ರಿಯೇಟಿವ್ ಜ್ಯುವೆಲರಿ ಐಡಿಯಾಗಳನ್ನು ಸಲ್ಲಿಸಲೇಬೇಕಾಗುತ್ತೆ ಅಂತ ಗಡುವನ್ನು ಕೂಡ ನೀಡಿದ್ಲು. ಮೀಟಿಂಗ್ ಮುಗಿದು ಎಲ್ಲರೂ ಕೂಡ ಕಾನ್ಫರೆನ್ಸ್ ರೂಮ್ನಿಂದ ಹೊರಬರ್ತಾ ಇದ್ದ ಹಾಗೆ ಅನ್ವಿತಾಳ ಯಶಸ್ಸು ಮತ್ತು ಸೌಂದರ್ಯವನ್ನು ಕಂಡು ಉರಿತಾ ಇರುವಂತಹ ಅನಸೂಯಳ ಪರ ಡಿಸೈನರ್ ಹಾಲಿಯಾ ಉದ್ದೇಶಪೂರ್ವಕವಾಗಿಯೇ ಬಂದು ಅನ್ವಿತಾಗೆ ಜೋರಾಗಿ ಡಿಕ್ಕಿ ಹೊಡೆದು ಅವಳು ಕೆಳಗೆ ಮುಗ್ಗರಿಸಿ ಬೀಳುವಂತೆ ಮಾಡಿ ವಿಕೃತವಾಗಿ ನಗುತ್ತಾ ಹೊರಟು ಹೋಗ್ತಾಳೆ. ಮುಂದೆ ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.